ಇನ್ನು ಕೋಟೆಕಾರು ಬ್ಯಾಂಕ್ ದರೋಡೆ ಆರೋಪಿಗಳು ಅಂಧರಾಗಿದ್ದಾರೆ. ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಮಂಗಳೂರು ಪೊಲೀಸರು. 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಧಾರಾವಿಯ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿರೋದು ಗೊತ್ತಾಗಿದೆ. ತಮಿಳುನಾಡು ಮೂಲದ 3ರನ್ನ ಖಾಕಿ ಟೀಮ್ ಇದೀಗ ಬಂಧಿಸಿದೆ. ಮುರುಗಂಡಿ, ದೇವರ್, ಹಾಗೆ ಯೋಶುವ ರಾಜೇಂದ್ರನ್, ಕಣ್ಣನ್ ಮಣಿ ಅಂತ 3 ಜನ ಬಂಧಿತ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲಾ ಪ್ಲಾನ್ ಮಾಡಿದ್ರು, ಹೇಗೆಲ್ಲಾ ಪ್ಲಾನ್ ಮಾಡಿದ್ರು, 2 ಕಾರ್ಗಳನ್ನ ಬಳಸಿದ್ರು, ಪೊಲೀಸರ ದಿಕ್ಕು ತಪ್ಪಿಸುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ಮಂಗಳೂರು ಪೊಲೀಸರು ಇದೀಗ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಎಲ್ಲ 3 ಆರೋಪಿಗಳನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ಮುಂಬೈನ ಧಾರಾವಿಯ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿರೋದು ಗೊತ್ತಾಗ್ತಾ ಇದೆ. ಈಗ ಬಂಧಿತರು ತಮಿಳುನಾಡು ಮೂಲದವರು. ನೋಡಿ, ಒಟ್ಟು 3 ಜನರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಇದರ ಹಿಂದೆ ಇನ್ನೆಷ್ಟು ಜನ ಇದ್ದಾರೆ, ಇವ್ರುಗಳ ತನಿಖೆ ಕೂಡ ಮುಂದುವರಿತಾ ಇದೆ. ಮೋಸ್ಟ್ ಡೇಂಜರಸ್ ಮುಂಬೈನ ಧಾರಾವಿ ಗ್ಯಾಂಗ್ ಇದು. ಕೋಟೆಕಾರ್ ಬ್ಯಾಂಕ್ ದರೋಡೆಯ ಕಿಂಗ್ ಪಿನ್ ಮುರುಗನ್ ಅಂತ. ಈ ಕಂಪ್ಲೀಟ್ ದರೋಡೆ ಆಯ್ತಲ್ಲ, ಇದರ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದೇ ಮುರುಗನ್. ಧಾರಾವಿಯಲ್ಲಿ ಆಕ್ಟಿವ್ ಆಗಿದ್ದಂತ ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಇದು. ಈ ಹಿಂದೆಯೂ ಕೂಡ ಹಲವು ದರೋಡೆ ಮಾಡಿ ಪಳಗಿದ್ದಾರೆ ಗ್ಯಾಂಗ್. ನೋಡಿ, ಇದೇನು ಮೊದಲ ದರೋಡೆ ಅಲ್ಲ. ಬಹುಶಃ ಅವ್ರುಗಳ ಪ್ಲಾನಿಂಗ್ ಅನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಮೋಸ್ಟ್ ಡೇಂಜರಸ್ ಮುಂಬೈನ ಧಾರಾವಿ ಗ್ಯಾಂಗ್ ಇದು. ಕೋಟೆಕಾರ್ ಬ್ಯಾಂಕ್ ದರೋಡೆಯ ಕಿಂಗ್ ಪಿನ್ ಮುರುಗನ್ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ದರೋಡೆಯ ಕಂಪ್ಲೀಟ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದೇ ಆತ. ಧಾರಾವಿಯಲ್ಲಿ ಬಹಳ ಆಕ್ಟಿವ್ ಆಗಿದ್ದಂತ ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಇದು. ಜೊತೆಗೆ ಈ ಹಿಂದೆ ಕೂಡ ಹಲವು ದರೋಡೆಯನ್ನ ನಡೆಸಿ ಪಳಗಿರುವಂತ ಬ್ಯಾಂಕ್ ಅನ್ನೋದು, ಈ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೀಗ ಕೋಟೆಕಾರ್ ಬ್ಯಾಂಕ್ನ ದರೋಡೆ ಮಾಡಿ ತಲೆಮರೆಸ್ಕೊಂಡಿದ್ದಂತ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೋಟೆಕಾರ್ ಬ್ಯಾಂಕ್ ದರೋಡೆಗೆ 1 ತಿಂಗಳು ಸ್ಕೆಚ್ ಹಾಕಿದ್ರಂತೆ ಇವ್ರುಗಳು. ಬ್ಯಾಂಕ್ ಮಾಹಿತಿಯನ್ನ ಕಲೆ ಹಾಕಿ ಪಕ್ಕ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮುಂಬೈ ಸೇರಿ ದೇಶದ ಇತರ ಭಾಗದಲ್ಲಿ ದರೋಡೆಯನ್ನ ಮಾಡಿರ್ತಾರೆ. ಹಳೆ ಕೇಸ್ಗಳನ್ನು ಕೂಡ ಪೊಲೀಸರು ಇದೀಗ ತಡಕಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸ್ಥಳೀಯರ ಕೈವಾಡ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಸ್ಥಳೀಯರ ಕೈವಾಡ ಇದ್ದೇ ಏನಾದ್ರೂ ಎಷ್ಟು ದೊಡ್ಡ ಮಟ್ಟದಲ್ಲಿ ದರೋಡೆ ಆಯ್ತಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಅಡಗಿಸಿಟ್ಟಿದ್ದ ಚಿನ್ನದ ಬಗ್ಗೆ ಮಾಹಿತಿಯನ್ನ ತೆಗೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು. ಎಲ್ಲಡಗಿಸಿಟ್ಟಿದ್ದಾರೆ ಏನು ಅಂತ. ಜೊತೆಗೆ ಈ ಕೋಟೆಕಾರ್ ಬ್ಯಾಂಕ್ ನಲ್ಲಿ ದರೋಡೆ ಆಗಿರೋದು ಸ್ಥಳೀಯರ ಕೈವಾಡ ಇದ್ದೇನೇನಾ? ಯಾಕೆಂತ ಹೇಳಿದ್ರೆ ಇದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ವೇ ಅಲ್ಲ. ಲೋಕಲ್ ಮ್ಯಾಂಗ್ಳೂರ್ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು. ಸೊ ಇಲ್ಲಿ ದರೋಡೆ ಮಾಡ್ಬೇಕಂತ ಹೇಳಿದ್ರೆ ಪಕ್ಕ ಮಾಹಿತಿ ಇರಬೇಕು. ಎಷ್ಟು ಹಣ ಇದೆ, ಚಿನ್ನ ಇದೆ, ಎಷ್ಟು ವ್ಯವಹಾರ ನಡೀತಾ ಇದೆ, ಇವೆಲ್ಲ ಎಲ್ಲಿಂದಲೂ ಬಂದಿರುವಂತ ಒಂದು ಗ್ಯಾಂಗ್ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಮಂಗಳೂರಿನ ಸ್ಥಳೀಯರೇ ಏನಾದ್ರೂ ಇದಕ್ಕೆ ಕೈ ಜೋಡಿಸಿದ್ದಾರಾ? ಇದ್ರ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ. ಹಾಡ ಹಗಲೇ ಬ್ಯಾಂಕ್ ಅನ್ನ ಲೂಟಿ ಮಾಡಿರುವಂತಹ ದರೋಡೆಕೋರರಲ್ಲಿ 3 ಜನ ಇದೀಗ ಅರೆಸ್ಟ್ ಆಗಿದ್ದಾರೆ. ಗಮನಿಸ್ತಾ ಇದ್ರಲ್ಲ, ಧಾರಾವಿಯಲ್ಲಿ ಆಕ್ಟಿವ್ ಆಗಿದ್ದಂತ ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಇದು. ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ದರೋಡೆಯನ್ನ ಮಾಡಿ ಪಳಗಿರ್ತಾರೆ.